ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಡಲೆ ಹಿಟ್ಟಿನ ಬೋಂಡ ಮತ್ತು ಮಾವಿನಹಣ್ಣು ಸಿಕ್ಕಣ್ಣಿ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, 2 ಗ್ಲಾಸ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು, ಖಾರ, ಸೋಡಾ ಪುಡಿ, ಒಂದು ಚಮಚ ಜೀರಿಗೆಯನ್ನು ಕುಟ್ಕೊಂಡು ಹಾಕ್ಕೊಬೇಕಾಗತ್ತೆ. ಎಲ್ಲ ಹಾಕಿ ಕಲಿಸಿ ಆಮೇಲೆ ಬೋಂಡ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೊಬೇಕಾಗತ್ತೆ. ಫುಲ್ ನೀರು ಮಾಡಬೇಡಿ ಫ್ರೆಂಡ್ಸ್. ಈ ಒಂದು ಬೋಂಡ ಹದ ಯಾವ ರೀತಿ ಇರುತ್ತೋ ಆ ರೀತಿ ಅದು ಹಿಟ್ಟನ್ನು ಕಲಿಸ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಐಟಮ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ 1-2 ಸೆಕೆಂಡ್ ಬಿಟ್ಬಿಡಿ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ನೆಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಅದಕ್ಕೋಸ್ಕರ ಮಾವಿನಹಣ್ಣಿನ ಸೀಕರಣೆ ನಿಮಗೆ ಏನಾದರೂ ರೆಸಿಪಿ ಬೇಕಂತಂದರೆ, ಮಾವಿನಹಣ್ಣು ಸೀಕರಣೆದು ರೆಸಿಪಿ ಏನಾದರೂ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಮಾವಿನಹಣ್ಣು ಸೀಕರಣೆ ಅಂತಲೇ ಹಾಕಿದ್ದೀನಿ. ಅದನ್ನು ಮಾಡಿಕೊಂಡು ಇದ್ರ ಜೊತೆ ಅದನ್ನು ಹತ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಒನ್ ಟೈಮ್ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆ, ಚಟ್ನಿಗಳ ಜೊತೆ ಬೇರೆ ಬೇರೆ ಮಸಾಲೆ ಹಾಕಿ ಹಿಟ್ಟಿನಲ್ಲಿ ಬೋಂಡ ಮಾಡ್ಕೊಂಡು ತಿಂದಿರ್ತೀರ. ಆದರೆ ಈ ಥರ ಒಂದು ಬೇರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ಮಾಡ್ಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು 2 ಸೆಕೆಂಡ್ ಬಿಟ್ಬಿಡಿ. ಬಿಟ್ಟ ತಕ್ಷಣ ಎಣ್ಣೆ ಕಾದಿದ ಮೇಲೆ ಇದನ್ನು ಸಣ್ಣ ಸಣ್ಣದು ಬೋಂಡ ಥರ ಮಾಡಿಕೊಂಡು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಸೀಕರಣೆ ಜೊತೆ ತಿನ್ನಿರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿದ ತಕ್ಷಣ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ. ಬಾಯ್ ಫ್ರೆಂಡ್ಸ್.